ಗುಬ್ಬಿ ತಾಲೂಕಿನಲ್ಲಿ ಶುರುವಾಯಿತು ಟ್ರ್ಯಾಪ್ ರಾಜಕಾರಣ. ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ವಿರುದ್ಧ ಜೆಡಿಎಸ್ ಮುಖಂಡ ನಾಗರಾಜು ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಕಳೆದ ಚುನಾವಣೆಯಲ್ಲಿ ನಾಗರಾಜು ಜೊತೆ ಕೆಲಸ ಮಾಡಿದ ಯುವಕರು, ಆಪ್ತರು ಹಾಗೂ ಡ್ರೈವರ್ಗಳನ್ನು ಬೆಂಗಳೂರಿನ ಫ್ಲಾಟ್ಗೆ ಕರೆಸಿ ಮಧ್ಯರಾತ್ರಿವರೆಗೆ ಸಭೆ ನಡೆಸಿದ್ದಾರೆಂದು ಆರೋಪಿಸಲಾಗಿದೆ. ನಾಗರಾಜುಗೆ ಸಂಬಂಧಿಸಿದ ಮಾಹಿತಿ ಸಂಗ್ರಹಿಸಿ ತಾಲೂಕಿನಲ್ಲಿ ತಲೆ ಎತ್ತದಂತೆ ಮಾಡುವ ಪ್ರಯತ್ನ ನಡೆದಿದೆ ಎನ್ನಲಾಗಿದೆ. ಅಧಿಕಾರ ದುರುಪಯೋಗ ಮಾಡಿಕೊಂಡು ವ್ಯವಹಾರಗಳಿಗೆ ಅಡ್ಡಿಪಡಿಸುವ ಬೆದರಿಕೆ ಹಾಕಿದ್ದಾರೆಂದು ನಾಗರಾಜು ಆರೋಪ ಮಾಡಿದ್ದಾರೆ. ಇವತ್ತಿನ ಸುದ್ದಿಗೋಷ್ಠಿ ತಮಗೆಲ್ಲರಿಗೂ ಗೊತ್ತೇ ಇದೆ. ನಮ್ಮ ಗುಬ್ಬಿ ತಾಲೂಕಿನ MLA ಆಗಿದ್ದಂಥ ಎಸ್.ಆರ್. ಶ್ರೀನಿವಾಸ್ ಒಂದು ನೇತೃತ್ವದಲ್ಲಿ ಅವ್ರ ಮಗ ಮತ್ತೆ ಅವರ ಕುಟುಂಬದವರು, ನಮ್ಮ ಕುಟುಂಬದ ಎಲ್ಲ ನಾವು ಮಾಡಿದಂಥ ಕೆಲಸಗಳು ಇರ್ಬೋದು, ಮತ್ತೆ ನಮ್ಮ ಬಗ್ಗೆ ಡಾಟಾ, ನಮ್ಮ ಹತ್ರ ಕೆಲಸ ಮಾಡೋರನ್ನ ಆಮಿಷ ದೊಡ್ಡ ಮಟ್ಟದಲ್ಲಿ ದುಡ್ಡಿನ ಲಕ್ಷಾಂತರ ರೂಪಾಯಿ ದುಡ್ಡಿನ ಆಮಿಷವನ್ನು ಹುಟ್ಟಿಸಿ ನಾನು ಏನೇನು ಕೆಲಸ ಮಾಡ್ತೀನಿ, ಎಲ್ಲಿ ಹೋಗ್ತೀನಿ, ಎಲ್ಲಿ ಬರ್ತೀನಿ, ಅದನ್ನೆಲ್ಲ ನಿರಂತರವಾಗಿ ನಮಗೆ ಕೊಟ್ರೆ, ನೀವು ಡಾಟಾನ ಕೊಟ್ರೆ ನಾನು ಇಷ್ಟು ದುಡ್ಡು ಕೊಡ್ತೀನಿ, ಮುಂದಿನ ದಿನಗಳಲ್ಲಿ ನನಗೆ ಆಗತ್ತೆ, ಮತ್ತೆ ಎಲೆಕ್ಷನ್ ನಿಲ್ಲುವಾಗ ಯಾವ ನಾಯಕರ ಜೊತೆ ಇದನ್ನ ಸಂಪರ್ಕ ಇಟ್ಕೊಂಡಿರ್ತಾರೆ, ಎಲ್ಲಿ ಹೋಗ್ತಾರೆ, ಎಲ್ಲದನ್ನು ನೀವು ಕೊಟ್ರೆ ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಏನು ಸಾಮಾನ್ಯ ವಾಸಣ್ಣವ್ರ ಮಗ ದುಷ್ಯಂತ್ ಅವರು ಮಧ್ಯರಾತ್ರಿವರೆಗೂ ನಮ್ಮ ಹುಡುಗರನ್ನ ಕೂರಿಸ್ಕೊಂಡು ಮೀಟಿಂಗ್ ಮಾಡಿ ಅವ್ರ ಫ್ಲಾಟ್ನಲ್ಲಿ ಬೆಂಗಳೂರಲ್ಲಿ ಕರ್ಕೊಂಡ್ಬಂದು ಮೀಟಿಂಗ್ ಮಾಡಿದ್ದಾರೆ. ಹೌದು, ಗೂಢಾಚಾರ್ಯ ನಮ್ಮ ಹುಡುಗರನ್ನ ಬಿಟ್ಬಿಟ್ಟು ಗೂಢಾಚಾರ್ಯ ಮಾಡ್ತಾ ಇದ್ದಾರೆ. ನಮ್ಮ ಹುಡುಗರು ಹೇಳಿದ್ರು, ಈ ತರ ಕೇಳ್ತಾ ಇದಾರೆ, ನಾ ಏನ್ ಮಾಡೋದು ಅಂತ. ನಮ್ಮ ಕಾರ್ಯಕರ್ತರು ಹೇಳಿದ್ರು, ಹಿಂಗೆ ನಿಮ್ಮ ಹುಡುಗರನ್ನ ಇದನ್ನ ಮಾಡ್ತಾ ಇದ್ದಾರೆ ಅಂತ. ಅವಾಗ ನಮ್ಮ ಕಾರ್ಯಕರ್ತರು ಹಿಂಟ್ ಕೊಟ್ಟರು. ಅದನ್ನೆಲ್ಲ ನಾನು ನಿರಂತರವಾಗಿ ಅವ್ರು ಕೇಳೋ ಕ್ವಶನ್ಗಳಿಗೆಲ್ಲ ಆನ್ಸರ್ ಮಾಡ್ರಪ್ಪ ಅಂತ ಹೇಳಿದ್ದೀನಿ. ಅವ್ರು ಮಾತಾಡಿರ್ತಕ್ಕಂಥ ಆಡಿಯೋಗಳಿದ್ದಾವೆ. ಎಲ್ಲಾದ್ರೂ ಹೇಳಿದ್ದಾರೆ, ಎಲ್ಲಿ ಆಸ್ತಿ ಮಾಡ್ತಾನೆ, ಏನ್ ಮಾಡ್ತಾನೆ, ಎಲ್ಲಾದ್ರೂ ಹೋಗ್ತಾನ, ಎಲ್ಲಾದ್ರೂ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾನ, ಅದ್ರ ಬಗ್ಗೆ ಗೊತ್ತಿದ್ರೆ ಹೇಳಿ. ಅದು ಇದ್ದಿದ್ರೆ ನಮಗೆ ಚೆನ್ನಾಗಿತ್ತು. ಮುಂದೆ ಅವ್ರನ್ನ ಇಟ್ಕೊಂಡು ನಾವು ಮುಂದಕ್ಕೆ ರಾಜಕಾರಣವಾಗಿ ಅವ್ರನ್ನ ಮುಗಿಸ್ಬೇಕು. ನಿಮ್ಮ ವೈಯಕ್ತಿಕ ವಿಚಾರವನ್ನು ಕೇಳಿದ್ದಾರೆ. ಮತ್ತೆ ನಾವು ಮಾಡೋ ಅಂತ ಕೆಲಸಗಳಿಗೆ ಎಲ್ಲ ನಾನು ಸರ್ಕಾರ ದುರುಪಯೋಗ ಪಡಿಸ್ಕೊಂಡು ನಾವು ನಿಲ್ಲಿಸ್ತೀವಿ, ಅವ್ನು ಏನೇ ಕೆಲಸ ಮಾಡೋದು ನಿಲ್ಲಿಸ್ತೀವಿ. ಮತ್ತೆ ನಾವು ಗುಬ್ಬಿನಲ್ಲೇ ಒಂದು ಮನೆ ಕಟ್ತಾ ಇದ್ದೀವಿ, ಇದಕ್ಕೋಸ್ಕರ ಅದಕ್ಕೆ ಯಾವುದೇ ಪರ್ಮಿಷನ್ ಬರದಂಗೆ ಮತ್ತೆ ಅದನ್ನ ಮನೆ ಕಟ್ಟದಂಗೆ ಗುಬ್ಬಿ ತಾಲೂಕಿನಿಂದ ಓಡಿಸ್ತೀನಿ ಅಂತ ಎಲ್ಲ ನಮ್ಮ ಹುಡುಗರಿಗೆಲ್ಲ ಕೊಟ್ಕೊಂಡಿದ್ದಾರೆ. ಕೊಟ್ಕೊಳ್ಳಿ, ಅದಕ್ಕೆಲ್ಲ ನಾವೆಲ್ಲ ನಾನು ಹೇಳ್ತೀನಿ, ನಾನು ಗುಡಿಸ್ದಲ್ಲೇ ಇದ್ಕೊಂಡು ರಾಜಕಾರಣ ಮಾಡ್ತೀನಿ. ರೋಡಲ್ಲಿ ಇದ್ಕೊಂಡು ಗುಬ್ಬಿ ತಾಲೂಕು ಜನತೆ ಹತ್ರ ನಾನು ಹೋಗಿ ಮುಂದಿನ ದಿನಗಳಲ್ಲಿ ಜನಸೇವೆ ಮಾಡ್ತೀನಿ. ಅವಕಾಶ ಸಿಕ್ಕಿದ್ರೆ ತಾಲೂಕಿನ ರಾಜಕಾರಣ ಮಾಡೋಣ.